ಸೂಪರ್ ಸ್ಟಾರ್ ರಜನಿಕಾಂತ್ ಓದಿರುವಂತಹ ಶಾಲೆಯಲ್ಲಿ ಎಲ್ಲವೂ ಸಹ ತನ್ನದೇ ಆದಂತಹ ವೈಶಿಷ್ಟ್ಯತೆ ಹೊಂದಿದೆ. ಸದ್ಯ ನಾವು ಇಲ್ಲಿ 2ನೇ ತರಗತಿಗೆ ಎಂಟ್ರಿ ಆಗಿದ್ದೀವಿ. ಆ 2ನೇ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿ ಎಂತಹ ಗುಣಮಟ್ಟದ ಶಿಕ್ಷಣವನ್ನ ಕಲ್ತಿದ್ದಾರೆ ಅನ್ನೋದನ್ನ ನೋಡೋಣ. ಖುದ್ದು ನೇಪಾಳದಿಂದ ಬಂದಂತವ್ರು ಇವರು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಿಜಯ್. ವಿಜಯ್. ಸಂವಿಧಾನ ಪೀಠಿಕೆ ಹೇಳ್ತಿರಂತೆ, ಪೂರ್ತಿ ಹೇಳ್ತೀರಾ? ಹೇಳಿ. ಭಾರತದ ಸಂವಿಧಾನ ಪೀಠಿಗೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಾಜಕ್ಕಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಗುಣಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ರ ಈ ಸಭೆಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅಪ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಬಿಡಿಸಿಕೊಂಡಿದ್ದೇವೆ. ಯಾರು ಹೇಳ್ಕೊಟ್ರು? ಮಿಸ್. ಯಾವ ಮಿಸ್ಸು? ಕೋಕಿಲ ಮಿಸ್. ನಿಮ್ದು ಮದರ್ ಟಂಗ್ ಯಾವುದು? ಲ್ಯಾಂಗ್ವೇಜ್, ನಿಮ್ಮ ಲ್ಯಾಂಗ್ವೇಜ್ ಯಾವುದು? ಮನೇಲಿ ಯಾವ ಭಾಷೆ ಮಾತಾಡ್ತೀರಾ? ನೇಪಾಳಿ. ಮತ್ತೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ. ಸೊ ಇದು ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ರೆ, ರಜನಿಕಾಂತ್ ಅಂತ ಅಂದ್ರೆ ಜಪಾನ್, ನೇಪಾಳ ಎಲ್ಲ ಕಡೆ ಫೇಮಸ್ಸು. ಅವ್ರು ಓದಿರೋ ಶಾಲೆಯಲ್ಲೂ ಅಷ್ಟೇ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಗುಣಮಟ್ಟದಂತಹ ಶಿಕ್ಷಣವನ್ನ ನೀಡ್ತಿದ್ದಾರೆ ಅದಕ್ಕೆ ಇರೋದು ಕೈಗನ್ನಡಿಯಾಗಿದೆ. ಬೆಂಗಳೂರು ಕ್ಯಾಮರಾ ಕುಲಕರ್ಣಿ ಜೊತೆ ನಂದಿನಿ, ಸಮಯ ನ್ಯೂಸ್.